ಹಾಳೂರಿಗೆ ಉಳಿದವನೇ ಗೌಡ. ಇದು ಇರಾನ್ ವಿಚಾರದಲ್ಲಿ ನಿಜವಾದಂತಿದೆ. ಖಮೇನಿಯ ಹಿಡಿತದಿಂದ ಇರಾನ್ ಜಾರಿ ಬಿದ್ದಂತೆ ಕಾಣಿಸ್ತಾ ಇದೆ. ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಕಣ್ಮರೆಯಾಗಿದ್ದು ಯುದ್ಧೋನ್ಮಾದದಲ್ಲಿ ನಿರತವಾಗಿರುವಂತಹ ಐಆರ್ಜಿಸಿ ಇಡೀ ದೇಶದ ಮುಂದಾಳತ್ವವನ್ನು ವಹಿಸಿದೆ. ಇತ್ತ ಹಾರ್ಮುಜ್ ಜಲಸಂಧಿ ಮೇಲಿರುವಂತಹ ನಿರ್ಬಂಧವನ್ನ ತೆರವುಗೊಳಿಸೋಕೆ ಬ್ರಿಟನ್ ಅಖಾಡಕ್ಕೆ ಇಳಿದಿದೆ. ಯುದ್ಧ ಪೀಡಿತ ಇರಾನ್ನಲ್ಲಿ ರಾಜಕೀಯ ಅಸ್ಥಿರತೆ ತಲೆದೋರಿದೆ. ಅಮೆರಿಕ ದಾಳಿಗೆ ಅಯತುಲ್ಲಾ ಅಲಿ ಖಮೇನಿ ಬಲಿಯಾದ ಮೇಲೆ ಸರ್ಕಾರದ ಹಿಡಿತವೇ ಕೈತಪ್ಪಿದೆ. ಇರಾನ್ನಲ್ಲಿ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವ ನಾಯಕತ್ವವೇ ಇಲ್ಲದೆ ಸೇನೆಯ ಕಬಂಧ ಬಾಹುವಿಗೆ ಸಿಲುಕಿ ಇರಾನ್ ಜನ ವಿಲವಿಲ ಒದ್ದಾಡ್ತಿದ್ದಾರೆ. ಯುದ್ಧದಲ್ಲಿ ಇರಾನ್ನ ಸೇನೆಯದ್ದೇ ಮುಂದಾಳತ್ವ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ದೇ ಪಾರುಪತ್ಯ. ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಇರಾನ್ ಭಾರೀ ಪೆಟ್ಟು ತಿಂದಿದೆ. ಸಾವಿರಾರು ಜನರ ರಕ್ತ ಹರಿತಾ ಇದ್ರೂ ಯುದ್ಧೋನ್ಮಾದದಲ್ಲಿ ಮುಳುಗಿ ಹೋಗಿದೆ. ಇಷ್ಟಾದ್ರೂ ಕದನ ವಿರಾಮದ ಕಡೆ ತಲೆ ಹಾಕದೆ ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಸದ್ಯ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಾಂತ್ಯಕ್ಕೆ ಕರೆ ನೀಡಿದ್ರೂ ಇರಾನ್ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳದೆ ದಾಳಿಗೆ ಪ್ರತಿದಾಳಿ ಎಂಬ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾ ಇದೆ. ಇಷ್ಟೆಲ್ಲ ನಿರ್ಧಾರಗಳ ಹಿಂದೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ದೇ ಪಾರುಪತ್ಯ ಇದೆ ಎನ್ನುವುದು ಸಾಬೀತಾಗಿದೆ. ಇಡೀ ದೇಶದ ಎಲ್ಲ ನಿರ್ಧಾರಗಳನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ತೆಗೆದುಕೊಳ್ತಾ ಇದೆ. ಎಲ್ಲಿದ್ದಾರೆ ಇರಾನ್ ಸರ್ವೋಚ್ಚ ನಾಯಕ ಮುಸ್ತಫಾ? ಇರಾನ್ನಲ್ಲಿ ಐಆರ್ಜಿಸಿ ಪಾರುಪತ್ಯ ಮೆರಿತಾ ಇರುವುದಕ್ಕೂ ಕಾರಣ ಇದೆ. ಆಡಳಿತ ನಡೆಸಬೇಕಾದ ಇರಾನ್ ಸರ್ಕಾರದಲ್ಲಿ ಅಸ್ಥಿರತೆ ತಲೆದೋರಿದೆ. ಪ್ರಮುಖ ನಾಯಕರನ್ನ ಇಸ್ರೇಲ್ ಅಮೆರಿಕ ಹೊಡೆದುರುಳಿಸಿದ್ದು ಲೀಡರ್ಶಿಪ್ ಇಲ್ಲದೆ ಇರಾನ್ ಕಂಗೆಟ್ಟಿದೆ. ಈ ಮಧ್ಯೆ ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ಎಲ್ಲಿದ್ದಾರೆ ಅನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ಎಲ್ಲಿದ್ದಾರೆ? ಈ ಪ್ರಶ್ನೆ ಇಸ್ರೇಲ್ ಅಮೆರಿಕ ಸೇರಿದಂತೆ ಇಡೀ ಜಗತ್ತಿಗೆ ಕಾಡ್ತಾ ಇದೆ. ಮುಸ್ತಫಾ ಖಮೇನಿ ರಷ್ಯಾದಲ್ಲಿದ್ದಾರೆ ಎಂಬ ವದಂತಿ ಎಲ್ಲೆಡೆ ಹಬ್ಬಿತ್ತು. ಆದ್ರೆ ಆಯತುಲ್ಲಾ ಅಲಿ ಮುಸ್ತಫಾ ರಷ್ಯಾ ದೇಶದಲ್ಲಿ ಇಲ್ಲ ಅಂತ ಹೇಳಿ ಖುದ್ದು ರಷ್ಯಾ ದೇಶದ ನಾಯಕರೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಮುಸ್ತಫಾ ಇರಾನ್ನಲ್ಲೇ ಇದ್ದಾರಾ ಅಥವಾ ಎಲ್ಲಾದ್ರೂ ತಲೆಮರೆಸಿಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಇದಷ್ಟೇ ಅಲ್ಲ, ಮುಸ್ತಫಾ ಖಮೇನಿ ಎಲ್ಲಿದ್ದಾರೆ ಎನ್ನುವ ಮಾಹಿತಿ ಯಾರಿಗೂ ಇಲ್ವಂತೆ. ಇರಾನ್ ಅಧ್ಯಕ್ಷ ಐಆರ್ಜಿಸಿ ಮಧ್ಯೆ ಸಂಘರ್ಷ. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದ್ದಾರೆ. ಯುದ್ಧದ ವಿಚಾರಕ್ಕೆ ಪೆಜೆಶ್ಕಿಯಾನ್ ಮತ್ತು ಐಆರ್ಜಿಸಿ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ ಎನ್ನುವ ಸುದ್ದಿಯೂ ಹರಡಿದೆ. ಇದು ಇರಾನ್ನಲ್ಲಿ ಸಂಪೂರ್ಣ ರಾಜಕೀಯ ಅಸ್ಥಿರತೆಗೆ ಕಾರಣವಾಗಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಹೊಸ ಗುಪ್ತಚರ ಇಲಾಖೆಯ ಸಚಿವರನ್ನ ನೇಮಕ ಮಾಡೋಕೆ ಪೆಜೆಶ್ಕಿಯಾನ್ ಮುಂದಾಗಿದ್ರಂತೆ. ಆದ್ರೆ ಐಆರ್ಜಿಸಿ ಕಮಾಂಡರ್ ಅಹಮದ್ ವಾಹಿದಿ ನೇರ ಹಸ್ತಕ್ಷೇಪ ಮಾಡಿ ಮಸೌದ್ ನಿರ್ಧಾರವನ್ನ ವಿಫಲಗೊಳಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಸೇನೆ ಹಿಡಿತವನ್ನ ಸಾಧಿಸಿದೆ. ಈ ಜಲಮಾರ್ಗದಲ್ಲಿ ಸಂಚರಿಸ್ತಾ ಇರುವಂತಹ ಹಡಗುಗಳಿಗೆ ನಿರ್ಬಂಧವನ್ನ ವಿಧಿಸಿದೆ. ಇದರಿಂದ ವಿಶ್ವದಲ್ಲಿ ತೈಲ ಮತ್ತು ಅನಿಲ ಅಭಾವ ತಲೆದೂರಿದೆ. ಭಾರತ ಕೂಡ ಇಂಧನ ಮತ್ತು ಅನಿಲದ ಅಭಾವದಿಂದ ಕಂಗಾಲಾಗಿದೆ. ಹೀಗೆ ಹಲವು ದೇಶಗಳಿಗೆ ಎದುರಾಗಿರುವ ಸಂಕಷ್ಟವನ್ನ ನೀಗಿಸೋಕೆ ನ್ಯಾಟೋ ಪಡೆಯಲ್ಲಿರುವಂತಹ ಇಂಗ್ಲೆಂಡ್ ಮುಂದೆ ಬಂದಿರೋ ಮಾಹಿತಿ ಇದೆ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸೋಕೆ ಇಂಗ್ಲೆಂಡ್ ಮುಂದಾಗಿದೆ. ತನ್ನ ಮುಂದಾಳತ್ವದಲ್ಲಿ 35 ದೇಶಗಳ ಸಭೆ ನಡೆಸುವುದಾಗಿ ಹೇಳಿಕೊಂಡಿದೆ. ಇಂಗ್ಲೆಂಡ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ 35 ದೇಶಗಳ ನಾಯಕರ ಜೊತೆ ಸಭೆ ಮಾಡೋಕೆ ಸಜ್ಜಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಆರಂಭದಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸುವ ಬಗ್ಗೆ ಯುರೋಪ್ ಮತ್ತು ನ್ಯಾಟೋ ರಾಷ್ಟ್ರಗಳು ಯಾವುದೇ ಆಸಕ್ತಿಯನ್ನ ವಹಿಸಿರಲಿಲ್ಲ. ಆದ್ರೆ ಈಗ ಬ್ರಿಟನ್ಗೂ ಜಲಸಂಧಿ ಮೇಲಿನ ನಿರ್ಬಂಧದಿಂದ ಹೆಚ್ಚಿನ ತೊಂದರೆಯಾಗ್ತಾ ಇದ್ದು ಹೀಗಾಗಿ ಮೀಟಿಂಗ್ ನಡೆಸೋಕೆ ಮುಂದಾಗಿದೆ. ಆದ್ರೆ ಈಗಲೂ ಬ್ರಿಟನ್ ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳಿ ಪ್ರಧಾನಿ ಕೀರ್ ಸ್ಟಾರ್ಮರ್ ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಇರಾನ್ ಜೊತೆ ಮಾತುಕತೆ ಮೂಲಕ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ಒಂದು ದೇಶದ ಆಡಳಿತ ಯಂತ್ರ ಹಿಡಿತದಲ್ಲಿದ್ರೆ ಮಾತ್ರ ಆ ದೇಶದ ಜನ ನೆಮ್ಮದಿಯಿಂದ ಬದುಕೋಕ್ ಸಾಧ್ಯ. ಆದ್ರೀಗ ಇರಾನ್ ಆಡಳಿತ ಸೇನೆಯ ಕೈನಲ್ಲಿದೆ. ಹೀಗಾಗಿ ಇರಾನ್ ಜನರಿಗೆ ಯುದ್ಧದಿಂದ ಭಾರೀ ಕಷ್ಟದ ಪರಿಸ್ಥಿತಿ ಬಂದೊದಗಿದೆ. ಇದೆಲ್ಲದರ ಹೊರತಾಗಿ ಇರಾನ್ನ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಬದುಕಿದ್ದಾರಾ ಅನ್ನೋದೇ ನಿಗೂಢ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.